ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಮಂಜುನಾಥ ನಗರದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಬಾಗಲಗುಂಟೆ ವಾರ್ಡಿನ ಸಮಾಜ ಸೇವಕರು, ಉದ್ಯಮಿಗಳು ಹಾಗೂ ಬಿಜೆಪಿ ಮುಖಂಡರಾದ ಬಿ ಲಕ್ಷ್ಮಣಗೌಡರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ಶಾಸಕರಾದ ಎಸ್ ಮುನಿರಾಜರವರು ಸಹ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪುಷ್ಪಮಾಲೆ ಹಾಕಿ ಪುಷ್ಪನಮನ ಸಲ್ಲಿಸುವ ಮೂಲಕ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಅದಷ್ಟೇ ಅಲ್ಲದೆ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೂ ಸಹ ಹೂಮಾಲೆ ಹಾಕುವ ಮೂಲಕ ಗೌರವ ಸಲ್ಲಿಸಲಾಯಿತು. ನಂತರ ಶಾಸಕರಾದ ಎಸ್ ಮುನಿರಾಜರವರು ಮತ್ತು ಬಿ ಲಕ್ಷ್ಮಣಗೌಡರು ಮಾತನಾಡಿ ನೆರೆದಿದ್ದವರಿಗೆ ಕೆಂಪೇಗೌಡರ ಹಿರಿಮೆ ಮತ್ತು ಅವರ ಜೀವನ ಹಾಗೂ ಸಾಧನೆಯ ಕುರಿತು ತಿಳಿಸಿದರು. ನಂತರ ನೆರೆದಿದ್ದವರಿಗೆ ಪ್ರಸಾದವನ್ನು ಸಹ ವಿನಿಯೋಗಿಸಲಾಯಿತು. ಈ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಎಬಿಬಿ ಮಂಜುನಾಥ್ ಸೇರಿದಂತೆ ಮಂಜುನಾಥ ನಗರದ ಹಲವು ಮುಖಂಡರು ಮತ್ತು ಸ್ಥಳೀಯರು ಪಾಲ್ಗೊಂಡು ವಿಜೃಂಭಣೆಯನ್ನು ಆಚರಣೆ ಮಾಡಿದರು. ಮಾಡ್ತೀವಿ ಅಂದ್ರೆ ಹೊರಗಡೆಯಿಂದ ಬಂದಿರೋರು ಅವ್ರ ಕೆಂಪೇಗೌಡರು ಅವ್ರಿಗಾಗಿ ಏನು ಆಸ್ತಿ ಮಾಡ್ಕೊಳ್ಳಿಲ್ಲ. ನಮ್ಮಂಥವ್ರು ನಿಮ್ಮಂಥವ್ರು ಬಂದು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡು ಆಸ್ತಿ ಅಂತಸ್ತು ಎಲ್ಲ ಮಾಡ್ತಾ ಇದ್ದೀವಿ. ಯಾರ ಹೆಸರಲ್ಲಿ? ಕೆಂಪೇಗೌಡರು ಬೆಂಗಳೂರು ಕಟ್ಟಿರೋದ್ರಿಂದ. ಅವ್ರು ಬೆಂಗಳೂರು ಅವ್ರು ಕಟ್ತಲೇ ಹೋಗಿದ್ರೆ ನಾವು ನೀವೆಲ್ಲ ಎಲ್ಲಿ ಜೀವನ ಮಾಡ್ತಿದ್ದೋ ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ಮಹಾನ್ ಭಾವರು ಕೆಂಪೇಗೌಡರು ಇವತ್ತು ಬೆಂಗಳೂರಿನಲ್ಲಿವೆ. ಕಾಟನ್ ಪೇಟೆ, ಕಬ್ಬನ್ ಪೇಟೆ, ಅಕ್ಕಿಪೇಟೆ, ನಗರಪೇಟೆ, ಕುಂಬಾರಪೇಟೆ, ತಿಗಡ್ರಪೇಟೆ, ಗಾಣಿಗಿರಪೇಟೆ, ಎಲ್ಲ ಪೇಟೆಗಳು ಗಾಣಿಗಳಿಗೆ 8 ಅಡಿ ಎತ್ತರದ ಕೆಂಪೇಗೌಡನ ಪ್ರತಿಮೆನ ಈ ದೇಶದ ಪ್ರಧಾನಿ ಬಂದು ಉದ್ಘಾಟನೆ ಮಾಡಿದ್ರು. 23 ಎಕರೆ ಜಾಗದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ಅಂತ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಸನ್ಮಾನ ಆಗ್ತಾರೆ. ಎಲ್ಲ ನಮ್ಮ ಗ್ರಾಮದ ಯುವ ಮುಖಂಡರ ಮೂಲಕ ಸ್ವಾಗತಿಸಬೇಕು. ಎಲ್ಲ ಯುವ ಮುಖಂಡರಿಗೆ ಧನ್ಯವಾದ. ಪಾಟಿ ನೀವು ಕೊಡ್ತಾ ಇರಿ, ನೋಡ್ಬಾರ್ದಂಗೆ. ಸದಾ ರೆಡ್ಡಿ, ನಂಜೇಗೌಡರು, ಶಿವಕುಮಾರ್ಜಿ ಕೋಟ, ನಿಮಗೆ ದೇವರ ಆಯುರ ಆರೋಗ್ಯ ಈ ಗಲಾಟೆ ಮಾಡಿದ್ರೆ ಸ್ವಲ್ಪ ಸುಂದರವಾಗಿ ಯಾರು